ದಿನಾಂಕ 5/7/2025 ಶ್ರೀ ಮಾಜಿ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀ ಎಚ್ ಅಂಜನೇಯ ಸಾಹೇಬರು ಬೆಂಗಳೂರು ಗಾಂಧಿ ಭವನದಲ್ಲಿ ನಡೆಯುತ್ತಿರುವ ಪರಿಶಿಷ್ಟ ಜಾತಿ ಅಲೆಮಾರಿಗಳ ಒಳ ಮೀಸಲಾತಿ ಸಭೆಗೆ ನಮ್ಮನ್ನೇಕೆ ಕರೆದಿಲ್ಲ ಅಂತೇಳಿಬಿಟ್ಟು ಸಭೆಯಲ್ಲಿ ಶ್ರೀಮತಿ ಪಲ್ಲವಿಜಿಯವರು ಹಾಗೂ ಅವರ ಬೆಂಬಲಿಗರೊಂದಿಗೆ ಸಭೆಗೆ ಆಗಮಿಸಿ ಆ ಸಭೆಯಲ್ಲಿ ಗೊಂದಲ ಸೃಷ್ಟಿಸಿ ನಂತರ ಈ ಒಂದು ಸಮುದಾಯದ ಜನಗಳು ನನ್ನ ಮೇಲೆ ಹಲ್ಲೆ ಮಾಡಿರುತ್ತಾರೆ ಅಂತೇಳಿ ಸುಳ್ಳು ಕೇಸು ದಾಖಲಿಸಿ FIR ಮಾಡಿರುತ್ತಾರೆ. ಈ ಒಂದು ಸುಳ್ಳು ಕೇಸು ದಾಖಲಿಸಿದ ಬಗ್ಗೆ ತಿಳಿದುಕೊಂಡು ನಂತರ 49 ಸಮುದಾಯಗಳು ನಮ್ಮ ಸಣ್ಣ ಪುಟ್ಟ ಅಲೆಮಾರಿ ಸಮುದಾಯಗಳ ಮೇಲೆ ಶ್ರೀಮತಿ ಪಲ್ಲವಿ ಅವರು ದೌರ್ಜನ್ಯ ಎಸಗಿದ್ದಾರೆ. ಅದಕ್ಕಾಗಿ ಈ ಸುಳ್ಳು ಕೇಸನ್ನು ವಜಾಗೊಳಿಸಿ ನಂತರ ಶ್ರೀಮತಿ ಪಲ್ಲವಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕಂತೇಳಿ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆ ಹೇಗಿದೆ ಅನ್ನೋದು ನೋಡೋಣ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ತೊಲಗಲಿ 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 ಅಲೆಮಾರಿ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಪಲ್ಲವಿ ಆನಂದ್ ಅವರಿಗೆ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ತೊಲಗಲಿ 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 ಅಲೆಮಾರಿ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಪಲ್ಲವಿ ಆನಂದ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಬೇಕೇ ಬೇಕು, ಬೇಕೇ ಬೇಕು. ಬಲಾಢ್ಯ ಸಮುದಾಯಗಳು 49 ಸಮುದಾಯಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಅಲೆಮಾರಿ ಮುಖಂಡರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಅಲೆಮಾರಿ 49 ಸಮುದಾಯ ದೌರ್ಜನ್ಯ ಎಸಗುತ್ತಿರುವ ಪಲ್ಲವಿ ಅಧ್ಯಕ್ಷರವರೆಗೆ, 49 ಸಮುದಾಯಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಅಲೆಮಾರಿ ಮುಖಂಡರ ಮೇಲೆ ಕೇಸ್ ದಾಖಲು ಮಾಡುವವರಿಗೆ ಬೇಕೇ ಬೇಕು. ಮನೆಗಳಿಗೆ ಮಕ್ಕಳು ನೋಡ್ಲಾರ್ದಾನೆ ಇವತ್ತು ಬೆಂಗಳೂರಲ್ಲಿ ಸುತ್ತಾಡಿಕಂತಿದ್ದಾರೆ ಬಂಧುಗಳೇ. ಹಾಗಾಗಿ ಇವತ್ತು ದೌರ್ಜನ್ಯ ನೀವು ಮಾಡ್ತೀರಿ, ಆ ದೌರ್ಜನ್ಯ ಯಾರು ಚೆಕ್ಕೋದಿಲ್ಲ, ನಾವು ಯಾರು ಅದರಲ್ಲ ನಮಗೆ ಗೊತ್ತಿದೆ. ಹಾಗಾಗಿ ಇವತ್ತು ಜಿ ಪಲ್ಲವಿಯವರು ಮಾಡಿದಂಥ ಕೆಲಸ ನಾವೇನು ನಮ್ಮ ಸೋದರ ಸಂಬಂಧಿಗಳನ್ನು ನಿಮ್ಮ ಆಸ್ತಿ ಕೊಡಂತ ನಾವು ಕೇಳ್ತಾ ಇಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರ ಹಕ್ಕಿದೆ. ಆ ಬಾಬಾ ಸಾಹೇಬರು ಬುದ್ಧ ಬಸವ ಕೊಟ್ಟ ಈ ನಾಡಿನಲ್ಲಿ ಪ್ರತಿಯೊಬ್ಬರ ಹಕ್ಕಿರೋದ್ರಿಂದ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಬಂಧುಗಳೇ. ಹಾಗಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ. ಮುಂದಿನ ಮೀಸಲಾತಿ ಬರ್ತದೆ. ಇವತ್ತು ಮೀಸಲಾತಿ ಬಂದಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ದಾಖಲಾತಿಗಳು ತಗೊಂಡು ನಮಗೆ ಸಪ್ರೇಟಾಗಿ 49 ಜಾತಿಗಳಿಗೆ ಸಪ್ರೇಟಾಗಿ ನಮಗೆ ಆ ರಾಜ್ಯ ಸರ್ಕಾರ ನಿಗಮ ಮಾಡಿಕೊಡ್ಬೇಕು, ಇಲ್ಲ ಅಥವಾ ಘೋಷಣೆ ಮಾಡಿಕೊಡ್ಬೇಕು. ಹಾಗಾಗಿ ಈ ಜನಸಂಖ್ಯೆ ಇರುವಂಥ ಒಂದು ಸಮುದಾಯವನ್ನು ಅವರ ನಿಗಮನ ತಗೊಳ್ಳಿ. ಇಡೀ ಅರ್ಥ ರಾಜ್ಯ ಬರ್ಕಂಡು ನಮಗೇನು ಬೇಕಾಗಿಲ್ಲ. ನಾವ್ಯಾರು ಸೋದರ ಸಂಬಂಧಿ ಖರ್ಚಾಕ್ರಮವನ್ನು ಕೇಳ್ತಾ ಇಲ್ಲ ಬಂಧುಗಳೇ. ನಮ್ಮ ಅಹವಾಲುಗಳನ್ನು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದೀವಿ. ಹಾಗಾಗಿ ದಯಮಾಡಿ ನಮ್ಮವರ ಮೇಲೆ ಹಾಕಿದ ಕೇಸುಗಳನ್ನು ತಾವು ತಕ್ಷಣವೇ ತಾವು ಹಿಂಪಡಿಬೇಕು. ನೀವು ಈ ನಮ್ಮವರ ಮೇಲೆ ಕೇಸ್ ಮಾಡಿರೋದ್ರಿಂದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಂತಂದೇಳಿ ನಾನು ಗೌರವಾನ್ವಿತವಾಗಿ ಜಿ ಪಲ್ಲವಿಯವರ ಕೇಳ್ತಾ ಇದೀವಿ. ಇಡೀ ರಾಜ್ಯ ಆ ಸಂಘಟನೆಗಳು ನಾವು ಕೇಳ್ತಾ ಇದೀವಿ. ಒಂದು ವೇಳೆ ಮಾಡಿಲ್ಲ ಅಂದರೆ ನಮ್ಮ ಹಿರಿಯರೆಲ್ಲ ಹೇಳಿದಾಗೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿ ನಮ್ಮ ಅಹವಾಲುಗಳನ್ನು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ ಬಂಧುಗಳೇ. ಹಾಗಾಗಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲ ನಾಯಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್.
ಮೊನ್ನೆ ನಡೆದಂಥ 2025 ಏನು ನಡೆದಂಥ ಗಾಂಧಿ ಭವನದಲ್ಲಿ ಪಲ್ಲವಿ ಮೇಡಮ್ ಅವರು ಬಂದು ಅವರು ನಮ್ಮ 49 ಸಮುದಾಯಗಳ ವಿರುದ್ಧ ಮಾತಾಡಿ ಅವರು ಬೇಕಾದಂಥ 2 ಸಮುದಾಯಗಳ ಬಗ್ಗೆ ಮಾತಾಡಿದಂಥ ಅವರು ನಮ್ಮ 7 ಜನ ವಿರೋಧ ಕೇಸ್ ದಾಖಲೆ ಮಾಡಿದಂಥ ಅವರು ಹಿಂದಲೇ ಆ ಕೇಸನ್ನು ಹಿಂಪಡಿಬೇಕಂತೇಳಿ ಕೇಳ್ಕೊತ ಇಲ್ಲದಿದ್ದಲ್ಲಿ ಭಾಳ ಹೋರಾಟವನ್ನು ಮಾಡಬೇಕಂತಂದು ನಾವು ನಮ್ಮ ಸಮುದಾಯ ಪರವಾಗಿ ನಾನು ಹೇಳ್ತಾ ಇಚ್ಛಪಡ್ತಿದ್ದೀನಿ. ಧನ್ಯವಾದ. ನಮ್ಮ ಅದೇ ರೀತಿ ಗಾಂಧಿ ಭವನದಲ್ಲಿ ನಡೆದಂಥ ಒಂದು ಅಲೆಮಾರಿ 49 ಸೂಕ್ಷ್ಮ ಸಮುದಾಯಗಳ ಆ ಸಭೆಯನ್ನು ಆಯೋಜಿಸಿದಾಗ ಮಾನ್ಯ ಮಾಜಿ ಸಚಿವರಾದಂಥ ಆಂಜನೇಯ ಸರ್ ಬಂದು ಅವರು ಅಧ್ಯಕ್ಷತೆ ವಹಿಸಿ ಆ ನಂತರ ಅದನ್ನು ಸಭೆಯಲ್ಲೇ ಮುಂದೆ ಒಂದು ಸಮಾವೇಶ ಆಗಿರ್ಬೋದು ಅಥವಾ ಒಂದು ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಒಂದು ಮೀಸಲಾತಿ ಬಗ್ಗೆ, ಅಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಹಿತ್ಯಕ್ಕೆ ಅತಿ ಹಿಂದುಳಿದಂಥ ಸಮುದಾಯ ಅಂತ ಇವತ್ತಿಗೆ ಅದ್ರ ಬಗ್ಗೆ ಟೆಂಟು ಗುಡಿಸಲಲ್ಲಿ ವಾಸಿಸುವಂಥ ಸಮುದಾಯ, ಇವತ್ತಿಗೆ ನೆಲೆ ಕಾಣದಂಥ ಹೊರವಲಯದಲ್ಲೇ ಜೀವನ ಮಾಡುವಂಥ ಸಮುದಾಯ, ಇವತ್ತು ನಮ್ಮ ಧ್ವನಿ ಕೂಗಂತೂ ಕೇಳದಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮುದಾಯ ಅಂದರೆ ಅದು ಅಲೆಮಾರಿ ಸಮುದಾಯ. ಆ ದೃಷ್ಟಿಯಿಂದ ನಮ್ಮ 7 ಜನ ನಮ್ಮ ಸಮುದಾಯಗಳ ಮುಖಂಡರು 49 ಸಮುದಾಯದ ಮುಖಂಡರಾದ 7 ಜನರ ಮೇಲೆ ದೌರ್ಜನ್ಯವಾಗಿ ದುರಾಡಳಿತದಿಂದ ಆನಂದ್ ಅಂತ ಒಬ್ಬ ಆಪ್ತ ಜಿ ಪಲ್ಲವಿ ಮೇಡಮ್ ಅವರ ಆಪ್ತ ಕಾರ್ಯದರ್ಶಿಯಾದ ಆನಂದ್ ಕುಮಾರ ಹಾಗೂ ನಮ್ಮ ನಿಗಮದ ಅಧ್ಯಕ್ಷ ಆದಂಥ ಜಿ ಪಲ್ಲವಿ ಮೇಡಮು ಅವರು ಹೋಗಿ ಅವರು ಮಾಡ್ತಕ್ಕಂಥ ಸಭೆಯಲ್ಲಿ ನಮ್ಮನ್ನು ಬಿಟ್ಟಾಕ ಮಾಡಿದ್ರಿ, ನೀವು 2 ಸಮುದಾಯಗಳು ಅಡಿಗೆ ಮಾಡಿ ನೀವು 49 ಸಮುದಾಯ ಏಕೆಯಾಗಿ ಮಾಡ್ತೀರಿ ಅಂತಂದು ಅವ್ರ ಮೇಲೆ ದೌರ್ಜನ್ಯವಾಗಿ ಗಲಾಟೆ ನಡೆಸಿ ಹೋಗಿ 7 ಜನರ ಮೇಲೆ ಕೇಸ್ ಕೊಟ್ಟಿರ್ತಾರೆ. ಆ ದೃಷ್ಟಿಯಿಂದ ಅವರು ಆ ಕೇಸನ್ನು ವಾಪಸ್ ತಗೋಬೇಕು, ಆನಂತರ ವಜಾಗೊಳಿಸಬೇಕು. ಆನಂತರ ಆನಂದ್ ಕುಮಾರ್ ಎಂಬ ಒಬ್ಬ ಸರ್ಕಾರಿ ನೌಕರರಾಗಿ ಅವರು ಶಬ್ದಗಳನ್ನು ಬಳಸಿ ಅಲ್ಲಿ ದೌರ್ಜನ್ಯವನ್ನು ನೋಡ್ತಿರೋ ಅವ್ರನ್ನ ಸರ್ಕಾರದ ನೌಕರಿಯಿಂದ ವಜಾಗೊಳಿಸುವಂಥ ಅಮಾನತು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಸಲ್ಲಿಸ್ತೀನಿ. ಆ ದೃಷ್ಟಿಯಿಂದ ಮತ್ತು 2015-16ರಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಇವತ್ತು ನಾವು ಯಾವುದೇ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಇರ್ಬೋದು, ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ 2015-16ರಲ್ಲಿ ಕೋಶವನ್ನು ನಿರ್ಮಿಸಿದ್ರು. ಕೋಶ ನಿರ್ಮಿಸಿದಾಗ ಅಲ್ಲಿ ಕೋಶ ಆದಾಗ ಆ ಕೋಶದಿಂದ ನಮ್ಗೆ ಇವತ್ತಿನ ದಿವಸ ನಮಗೆ ನಮ್ಮದಾದಂಥ ಕೋಶ ಇದ್ದಾಗ ಈ 2 ಸಮುದಾಯ ಬಂದು 2018-19ರಲ್ಲಿ ಮತ್ತೆ ಸೇರ್ಪಡೆ ಮಾಡಿ ಇವತ್ತು ನಾವು ಸೌಲಭ್ಯ ವಂಚಿತರಾಗಿದ್ದೀವಿ. ಆ ದೃಷ್ಟಿಯಿಂದ ಇವತ್ತು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಆಂಜನೇಯ ಸಾರ್ಗೆ ನಾವು ಚಿರಋಣಿಯಾಗಿರ್ತೀವಿ. ಮುಂದಿನ ದಿನದಲ್ಲಿ ನಮ್ಮ ಹೋರಾಟ ಇದೇ ರೀತಿ ಅವರು ವಜಾಗೊಳಿಸಬೇಕು. ಆನಂತರ ನಮ್ಮ ಹೋರಾಟ ಇಲ್ಲಿಗೆ ಅವ್ರನ್ನ ಕೈ ಬಿಡದೇ ಇದ್ದರೆ ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಗಾಂಧಿ ಭವನದಲ್ಲಿ ನಡೆದಂಥ 49 ಸಮುದಾಯವನ್ನು ಗುರುತಿಸಿ ಆಂಜನೇಯ ಸಾಹೇಬರು ಎಲ್ಲರನ್ನೂ ಸಭೆ ಕರೆದಿದ್ದರು. ಆ ಸಭೆಯಲ್ಲಿ ಕೊರಮರು ಅವರು ಬಂದು ನಮ್ಮನ್ನು ನಿಮ್ಮ 51 ಸಮುದಾಯವನ್ನು 51 ಸಮುದಾಯ ಅಂತ ಮಾಡಿ ಅಂತಂದೇಳಿ ಜಿ ಪಲ್ಲವಿ ಅವರು ಆಮೇಲೆ ಅನಂತ್ ಕುಮಾರ್ ಅವರು ಸೇರಿ ದೌರ್ಜನ್ಯಗಳನ್ನು ಎಸಗಿದರು. ಆಮೇಲೆ ಇವರನ್ನು ಯಾರು ಜಿ ಪಲ್ಲವಿ ಅವರನ್ನು ಆನಂದ್ ಕುಮಾರ್ ಅವರನ್ನು ರಾಜ್ಯ ಸರ್ಕಾರದಲ್ಲಿ ಕೇಳಿಕೊಳ್ತೀವಿ, ಇವರನ್ನು ವಜಾಪಡಿಸಬೇಕಾಗಿ ಹಾಗೂ ರಾಜೀನಾಮೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನಿತರ ಸುಭಾಷ್ ಚಾವಣ್ ಅವರು ಆಮೇಲೆ ಇನ್ನಿತರರಾದಂಥ ಸಮುದಾಯದವರ ಮೇಲೆ FIR ದಾಖಲಾಗಿದೆ. ಆ FIR ಅನ್ನು ಅವರು ರದ್ದುಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ಆಂಜನೇಯ ಸಾಹೇಬರು ಇದು ನಮ್ಮ 49 ಸಮುದಾಯ ಇತ್ತು. ದೊಡ್ಡ ಒಂದು ನಮ್ಮ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಆಗುವಂಥ ಒಂದು ಸಂದರ್ಭದಲ್ಲಿ ನಮ್ಮ ನಿಗಮದ ಅಧ್ಯಕ್ಷರು ಬಂದು ಆಹ್ವಾನ ಎಲ್ಲರೂ ಕೂಡ ಬಂದು ಅಲ್ಲಿ ಅವರಿಗೆ ವೇದಿಕೆ ಮೇಲೆ ಕೂರಿಸಿ ಮಾಡೋಂಥ ಒಂದು ಸಂದರ್ಭದಲ್ಲಿ ಮೇಡಮ್ ಅವರು ನನಗೆ ಯಾವ್ದಾಡಿದ್ರು, ಸೀರೆ ಹೇಳಿದ್ರು, ಪರ್ಚಿದ್ರು, ಅಂಗಾಂಗಗಳು ಮುಟ್ಟಿದ್ರು ಅಂತೇಳಿ ಹಗಲತ್ತಲ್ಲೇ ಒಂದು ಸುಳ್ಳು ಕೇಸು ಹಾಕಿ ದಾಖಲೆ ಮೆರೆದಾರ. ದಯಮಾಡಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅದು ಸೇವೆ ಅಲ್ಲ. ಎಲ್ಲರನ್ನೂ ಅಧ್ಯಕ್ಷರು ಅಂದಾಗ ಎಲ್ಲರನ್ನೂ ಕಟ್ಕೊಂಡು ಹೋಗೋಂಥ ಒಂದು ಮನೋಭಾವ ಇರಬೇಕು. ಅಂಥ ದೊಡ್ಡ ಸಭೆಯಲ್ಲಿ ನನ್ನ ಈ ಥರ ಅವು ಮಾಡಿದಾರ ಅಂತೇಳಿ ನಮ್ಮ ಸಮುದಾಯದ 7 ಜನರ ಮೇಲೆ ಕೇಸ್ ದಾಖಲೆ ಮಾಡ್ತಾರೆ ಅಂದರೆ ಇಂಥ ಒಂದು ದೌರ್ಜನ್ಯ ರಾಜ್ಯದಲ್ಲಿ ಯಾರೂ ನೋಡಿರ್ಲಿಕ್ಕಿಲ್ಲ. ದಯಮಾಡಿ ಫಸ್ಟ್ ಅವರು ಆ ಸ್ಥಾನದಿಂದ ಇಳಿಬೇಕು. ಆಮೇಲೆ ನಮ್ಮ 7 ಜನರ ಕೇಸ್ಗಳನ್ನ ರದ್ದುಪಡಿಸಬೇಕು. ಈ ಥರ ಹೇಳಲಿಕ್ಕೆ ನಾನು ಬಯಸಿ ನಾನು ಒಂದೆರಡು ಮಾತು
ಇಳಿಲಿಲ್ಲ ಅಂತಂದರೆ ನಾವು ಕರ್ನಾಟಕದಲ್ಲಿ ಇಡೀ ಜನಸಂಖ್ಯೆ 49 ಈ ಸಣ್ಣ ಸಮುದಾಯ ಅಂತ ಏನು ಅದೀವಲ್ಲ ಎಲ್ಲರೂ ಸೇರಿಕೊಂಡು ನಾವು ವಿಧಾನಸಭೆಗೆ ಹೋಗಿ ನಾವು ಮುತ್ತಿಗೆ ಹಾಕಕ್ಕೆ ಕೂಡ ಏಸದಲ್ಲ. ನಾವು ಅಲ್ಲಿವರೆಗೆ ಕೂಡ ನಮ್ಮ ಹೋರಾಟ ನಮ್ಮದು ಮುಂದೆ ಹರಲೇಬೇಕು ಅಂತೇಳಿ ಈ ಒಂದು ಯಶಸ್ವಿ ಮಾಡಿ ಈ ಕಾರ್ಯಕ್ರಮವನ್ನು ನೀಡಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ವಂದಿಸುತ್ತಾ ಮತ್ತೆ ಮುಂದೆ ಮಾತಾಡೋರಿಗೆ ಅವಕಾಶ ಮಾಡಿಕೊಡ್ತೀವಿ. ಎಲ್ಲರ